ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಹೃದಯ ತಾಯಿಯ ಗರ್ಭದಲ್ಲಿಟ್ಕೊಂಡಾಗ್ಲಿಂದ ಸಾಯೋವರೆಗೂ ಮಿಡಿತಾನೇ ಇರುತ್ತೆ. ಅದಕ್ಕೆ ರೆಸ್ಟ್ ಅಂತ ಇಲ್ವೇ ಇಲ್ಲ. ಆದ್ರೆ ಮೆದುಳು ಹಾಗಲ್ಲ. ಸ್ವಲ್ಪ ಹಾಕ್ಬಿಟ್ರೆ ಕಣ್ಣು ಹಾಗೇ ಎಳ್ಕೊಳಕ್ ಶುರು ಆಗತ್ತೆ. ನಿದ್ರೆ ಬೇಕೇ ಬೇಕು. ಹುಟ್ಟಿದ ಮಗು 16ರಿಂದ 18 ಗಂಟೆ ಮಲಗುತ್ತೆ. ಆವಾಗ ಬ್ರೈನ್ ಡೆವಲಪ್ಮೆಂಟ್ ಆಗತ್ತೆ. ಆದ್ರೆ ಅವ್ರು ಬೆಳೀತಾ ಹೋದಂಗೆ ನಿದ್ರೆ ಪ್ಯಾಟರ್ನ್ ಬದಲಾಗ್ತಾ ಹೋಗುತ್ತೆ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರೂಪಾ ಕೆಜಿ ಅವರು. ಅವರು ಅತ್ಯಂತ ಸುಪ್ರಸಿದ್ಧವಾದಂಥ ನ್ಯೂರಾಲಜಿಸ್ಟ್. ಅವರು ತಮ್ಮ MBBS MD ಎರಡನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಮಾಡಿ, ENB ನ್ಯೂರಾಲಜಿನ ಮಣಿಪಾಲ್ನಿಂದ ಮಾಡಿ, ಆ್ಯಂಡ್ ಅದ್ರ ಜೊತೆಗೆ ಬ್ರಿಲಿಯಂಟ್ ಆಗಿಂಥ ಕರಿಯರ್ ಇರುವಂಥ ಅವರು ಫೆಲೋಶಿಪ್ನ ಅಮೇರಿಕನ್ ಅಕಾಡೆಮಿ ಆಫ್ ನ್ಯೂರಾಲಜಿಯಿಂದ ಮಾಡಿದ್ದಾರೆ. ಈಗ ಅವರು ಎಪಿಲೆಪ್ಸಿ, ಸ್ಟ್ರೋಕು ಮತ್ತು ಡಿಮೆನ್ಷಿಯಾ ಇವುಗಳ ಮೇಲೆ ಮಹತ್ತರವಾದಂಥ ರಿಸರ್ಚ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ದೇ ಅವರು ಈಗ ಜನರಲ್ಲಿ ಅವೇರ್ನೆಸ್ ಬರೋಕ್ಕೋಸ್ಕರ ಡಿಕೋಡಿಂಗ್ ಹೆಡೇಕ್ ಅಂತ ಕೂಡ ಬರೆದಿದ್ದಾರೆ. ಅವ್ರ ಬ್ಯಾಕ್ಗ್ರೌಂಡ್ ಇದೆ, ಅದ್ರಲ್ಲಿ ನೋಡ್ಬೋದು ಅವ್ರು ಬರೆದಂಥ ಪುಸ್ತಕದ್ದು. ನಮಸ್ಕಾರ ರೂಪಾ ಅವರೇ. ನಮಸ್ಕಾರ ಮೇಡಮ್, ನಮಸ್ತೆ. ದಯವಿಟ್ಟು ನಮ್ಮ ವೀಕ್ಷಕರಿಗೆ ಈ ನಿದ್ರೆ ಯಾಕೆ ಮುಖ್ಯ, ಅದರಿಂದ ಬ್ರೇನಿಗೆ ಏನಾಗತ್ತೆ, ಅದರಿಂದ ನಮ್ಮ ಶರೀರಕ್ಕೆ ಏನಾಗತ್ತೆ, ಅದು ನಿದ್ರೆ ಮಾಡದೇ ಇದ್ರೆ ಏನಾಗತ್ತೆ, ಮಾಡಿದ್ರೆ ಏನಾಗತ್ತೆ, ಎರಡೂ ತಿಳಿಸ್ಕೊಡಿ. ಓಕೆ. ಈ ನಿದ್ರೆ ಅನ್ನೋದು ನಾನ್ ನೆಗೋಷಿಯಬಲ್ ಬಯಾಲಜಿಕಲ್ ನೆಸೆಸಿಟಿ ಅಂತ ಹೇಳ್ತೀವಿ. ಈ ಪ್ರತಿಯೊಂದು ಪದದಲ್ಲೂ ಈ ನಾನ್ ನೆಗೋಷಿಯಬಲ್ ಅಂದ್ರೆ ಇದನ್ನ ಕಾಂಪ್ರಮೈಸ್ ಮಾಡಕ್ಕಾಗಲ್ಲ. ಅಂಡ್ ಇಟ್ಸ್ ಒನ್ ಆಫ್ ದ ಬಯಾಲಜಿಕಲ್ ನೆಸೆಸಿಟಿ. ಬಟ್ ಎಷ್ಟೋ ಬಾರಿ ಚಿಕ್ಕಂದಿಂದಾಗೂ ನಾವು ಕೇಳ್ತಾ ಬಂದಿರ್ತೀವಲ್ವಾ, ಯಾರಾದ್ರೂ ಸ್ವಲ್ಪ ಹೆಚ್ಚಿಗೆ ನಿದ್ರೆ ಮಾಡ್ತಾ ಇದಾರೆ ಮಕ್ಕಳು ಅಂತ ಹೇಳಿದಾಗ ದೇ ಆರ್ ಬ್ರಾಂಡೆಡ್ ಆಸ್ ಲೇಜಿ, ಸೋಂಬೇರಿಗಳು. ತುಂಬಾ ಸೋಂಬೇರಿಗಳು, ಜಾಸ್ತಿ ನಿದ್ದೆ ಮಾಡ್ತಾರೆ, ಕುಂಭಕರ್ಣ, ಈ ತರ ಎಲ್ಲ ಪದಗಳು ಕೇಳಿರ್ತೀವಿ. ಬಟ್ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿದ್ರೆ ಅನ್ನೋದು ಒಂದು ಪ್ರಕೃತಿಯ ಒಂದು ಇಟ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವ್ ಅನ್ಕೊಂಡಂಗೆ ನಿದ್ರೆ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ರೆಸ್ಟ್, ಬರೀ ಒಂದು ನಾವು ವಿರಾಮ ತಗೊಳ್ಳೋದು ಅಂತ ಅರ್ಥ ಅಲ್ಲ. ಈ ನಿದ್ರೆ ಈಗ ನಾವು ನಮ್ದು ಲ್ಯಾಪ್ಟಾಪ್ ಆಗ್ಲಿ ನಮ್ ಸಿಸ್ಟಮ್ ಆಗ್ಲಿ ಸ್ವಲ್ಪ ಹೀಟ್ ಆದ್ಮೇಲೆ ನೋಡಿ ಅದೇ ಕೇಳುತ್ತೆ. ನಾವು ಅವಾಗ ವಿಲ್ ಪುಟ್ ಆಫ್ ದ ಲ್ಯಾಪ್ಟಾಪ್, ಸ್ಲೀಪ್ ಮೋಡಿಗೆ ಹಾಕ್ತಿವಿ ಅಥವಾ ಸ್ವಿಚ್ ಆಫ್ ಮಾಡ್ತೀವಿ. ಸ್ವಲ್ಪ ಬಿಸಿ ಆಗಿದೆ, ಆಫ್ ಮಾಡ್ಬೇಡ, ಈಗ ಸ್ವಲ್ಪ ರೆಸ್ಟ್ ಕೊಡೋಣ, ಆಮೇಲೆ ಯೂಸ್ ಮಾಡೋಣ. ಸೊ ಅದೇ ರೀತಿ ಈ ನಮ್ಮ ಮೆದುಳಿನಲ್ಲಿ ಏನಾಗತ್ತೆ, ಒಂದು ರೆಸ್ಟ್ ಅಷ್ಟೇ ಅಲ್ಲ, ಮೆದುಳಿನ ಈ ಕೆಲವೊಂದು ಬಯಾಲಜಿಕಲ್ ಫಂಕ್ಷನ್ಸ್ ಏನಾಗತ್ತೆ ಅದು ನಿದ್ರೆಲಾಗತ್ತೆ. ಸೊ ಫಸ್ಟ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಈ ನಿದ್ರೆಯಲ್ಲಿ ನಮ್ದು ಮೆಮೊರಿ ಏನಿರುತ್ತೋ, ಈಗ ನಾವು ಕಲಿಕೆಗೆ ನಿದ್ರೆ ಬೇಕು. ಸರಿಯಾಗಿ ಕಲ್ತಿದ್ರೆ ಮಾತ್ರ ಮೈಂಡ್ ಕ್ಲಾರಿಟಿ ಇರುತ್ತೆ, ಕಲಿಯೋದಕ್ಕಾಗತ್ತೆ. ಆ ಕಲ್ತಾಗ ಏನಾಗುತ್ತೆ, ಒಂದು ಫೈಲ್ಸ್ ಕ್ರಿಯೇಟ್ ಆಗ್ತಿರತ್ತೆ. ಸೊ ನಿದ್ರೆ ಮಾಡಿದಾಗ ಏನಾಗುತ್ತೆ, ಈ ಫೈಲ್ಸ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರುತ್ತೆ. ಕರೆಕ್ಟ್. ಈಗ ಹಿಪ್ಪೋ ಕ್ಯಾಂಪಸ್ ಏನ್ ಹೇಳ್ತೀವೋ, ಮೆಮೊರಿಗೆ ಸಂಬಂಧಪಟ್ಟದ ಆರ್ಗನ್ ಬ್ರೈನ್ ಅಲ್ಲಿ, ಅಲ್ಲಿಂದ ನಿಯೋಕಾರ್ಟೆಕ್ಸ್ ಗೆ ಟ್ರಾನ್ಸ್ಫರ್ ಆಗ್ಬೇಕು ಶಾರ್ಟ್ ಟರ್ಮ್ ಇಂದ ಲಾಂಗ್ ಟರ್ಮ್ಗೆ. ಅದು ನಿದ್ರೆಲಾಗತ್ತೆ. ಒಂದು ಎರಡನೇದೇನಂದ್ರೆ ಈ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇರುತ್ತೆ. ಈಗ ನಮಗೆ ಕಿಡ್ನಿ ಹೆಂಗೆ ಸ್ವಚ್ಛ ಮಾಡೋದಕ್ಕೆ ಕೆಲಸ ಮಾಡುತ್ತೋ, ಕಿಡ್ನಿ ಆ ತರ ಈಗ ಲಿವರ್ ಹೆಂಗೆ ಡಿಟಾಕ್ಸಿಫೈ ಮಾಡುತ್ತೋ, ಬ್ರೈನ್ ನಲ್ಲಿ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಏನ್ ಮಾಡ್ತಿರತ್ತೆ, ನಿದ್ರೆ ಆದಾಗ ಈ ವಾಷಿಂಗ್ ಮಿಷಿನ್ ತರ ಕೆಲಸ ಮಾಡುತ್ತೆ. ಅದು ಕ್ಲೀನ್ ಮಾಡುತ್ತೆ ಬ್ರೈನ್ ನ, ತೆಗೆದು ಈ ಬೇಡವಾದದೆಲ್ಲ ತೆಗೆದು ಈ ಕೆಲವೊಂದು ಅಬ್ನಾರ್ಮಲ್ ಪ್ರೋಟೀನ್ಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಆ ಪ್ರೋಟೀನ್ಸ್ ನಿದ್ರೆ ಸರಿ ಆಗಿಲ್ಲ ಅಂದ್ರೆ ಅಕ್ಯುಮುಲೇಟ್ ಆಗಿ ಮುಂದೊಂದ್ ದಿವಸ ಡಿಮೆನ್ಷಿಯಾ ಆಗ್ಬೋದು, ಮರುವಿನ ಕಾಯಿಲೆ ಹೆಚ್ಚಿಗೆ ಬರ್ಬೋದು, ಕಾಗ್ನಿಟಿವ್ ಡಿಕ್ಲೈನ್ ಆಗ್ಬೋದು. ಅಲ್ಲ, ನೀವು ಇದೆರಡು ಹೇಳಿದ್ರಿಂದ ನನಗೆ ನೆನಪಾಯ್ತು, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಪರೀಕ್ಷೆ ಬಂತು ಅಂದ್ರೆ ರಾತ್ರಿ ಎಲ್ಲ ಓದ್ತಾರೆ, ಮಲ್ಗೋದಿಲ್ಲ. ಅಲ್ಲಿ ಹೋದ್ರೆ ಏನೂ ನೆನಪಾಗಲ್ಲ, ಯಾಕಂದ್ರೆ ಅದು ಟ್ರಾನ್ಸ್ಫರ್ ಆಗಿ ಮೆಮೊರಿಯಲ್ಲಿ ಹೋಗಿರೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಓದಿ ಈ ಕಡೆ ಬಿಟ್ಟಂಗೆ. ಆಮೇಲೆ ನೀವು ಇದು ಹೇಳಿದ್ರಲ್ಲ, ಪ್ರೋಟೀನ್ಸ್ ಇದು ಮಾಡದೇ ಇದ್ರೆ ಡಿಮೆನ್ಷಿಯಾ ಬರುತ್ತೆ ಅಂತ. ಇದು ಇತ್ತೀಚಿನ ದಿನದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮ್ದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ, ಮಲ್ಗೋದ್ ಕಡಿಮೆ ಆಗ್ತಾ ಇದೆ, ಬ್ರೈನಿಗೆ ರೆಸ್ಟ್ ಸಿಗ್ತಾ ಇಲ್ಲ. ಮೊದ್ಲಿನ ಕಾಲದಲ್ಲಿ ನೋಡಿ, ನಮ್ಮ ಅಜ್ಜ ನಮ್ಮ ಅಪ್ಪ ಎಲ್ಲ 90-95 ಕ್ಲಾರಿಟಿ ಆಫ್ ಮೈಂಡ್ ವಾಸ್ ಸೋ ಗುಡ್. ಬಟ್ ಈಗ ಎಷ್ಟು ಬೇಗನೆ ಮೆಮೊರಿ ಹೋಗ್ತಾ ಇದೆ. ನೀವು ಹೇಳಿದ್ದು ಬಹಳ ನಿಜ. ಹಾಗಾದ್ರೆ ನಿದ್ರೆ ಮಹತ್ವನ ಜನ ಅರ್ಥಕೊಳ್ಬೇಕು. ಕರೆಕ್ಟ್. ಸೊ ಈ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗೋದು ನಿದ್ರೆಯಲ್ಲಿ ಮಾತ್ರ. ಹೌದು. ನಿದ್ರೆ ಮಾಡಿಲ್ಲ ಅಂದ್ರೆ ಆ ಕೆಲಸನೇ ಆಗಲ್ಲ, ಇಟ್ ವಿಲ್ ಬಿ ಸ್ಟಕ್.
ಅಲ್ವಾ? ಸೊ ಹ್ಮ್ ಕ್ಲೀನಿಂಗ್ ಆಗಲ್ಲ. ಕ್ಲೀನಿಂಗ್ ಹ್ಮ್ ಆಗಿಲ್ಲ ಅಂದ್ರೆ ಎಲ್ಲ ಅಬ್ನಾರ್ಮಲ್ ಪ್ರೋಟೀನ್ಸ್ ಅಕ್ಮೇಟ್ ಆಗ್ತಾ ಹೋಗುತ್ತೆ. ಮೂರನೇದು, ಈ ಹ್ಮ್ ನಿದ್ರೆ ಎಷ್ಟೋ ಸ್ಟಡೀಸ್ ಹೇಳುತ್ತೆ, ಹ್ಮ್ ನಿದ್ರೆ ಅಭಾವ ಆದಾಗ ಏನಾಗುತ್ತೆ, ಹ್ಮ್ ಅಲ್ಲಿ ಕಾರ್ಸಿನೋಜೆನಿಕ್ ಆಗಿರುತ್ತೆ. ನಿದ್ರೆ ಅಭಾವ, ಆ ಸ್ಲೀಪ್ ಡಿಪ್ರೈವೇಶನ್ ಇಸ್ ಈಕ್ವಲ್ ಟು ಕಾರ್ಸಿನೋಜೆನಿಕ್. ಓ ಅಂದ್ರೆ ಈವನ್ ಈ ಟ್ಯೂಮರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಹ್ಮ್ ಎಸ್ಪೆಷಲಿ ಈ ಪ್ರಾಸ್ಟೇಟ್ ರಿಲೇಟೆಡ್ ಕ್ಯಾನ್ಸರ್, ಬ್ರೆಸ್ಟ್ ರಿಲೇಟೆಡ್ ಕ್ಯಾನ್ಸರ್, ಬಾವೆಲ್ ಹ್ಮ್ ರಿಲೇಟೆಡ್ ಕ್ಯಾನ್ಸರ್ಸ್ ನ ಹ್ಮ್ ಕೆಲವೊಂದು ಸ್ಟಡಿ ಮಾಡಿದಾಗ ಹ್ಮ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾರ್ಸಿನೋಜೆನಿಕ್ ಫ್ಯಾಕ್ಟರ್ ಅಂತ ಕಾಸಿನ ಸ್ಟಡೀಸ್ ಹೇಳುತ್ತೆ. ಹಾ ಹಾ ಒಂದು. ಹಾ ಇನ್ನೊಂದೇನಂದ್ರೆ, ಈ ಆಲ್ರೆಡಿ ಟ್ಯೂಮರ್ ಇರೋರಿಗೆ, ಯಾವ್ದೋ ಒಂದು ಹ್ಮ್ ಟ್ಯೂಮರ್ ಗೆಡ್ಡೆ ಇದೆ ಅಂತ ಹೇಳ್ಕೊಳ್ಳಿ, ಹ್ಮ್ ಅವ್ರಗಳಿಗೆ ನಿದ್ರೆ ಅಭಾವ ಆದಾಗ, ಹ್ಮ್ ಕಾನ್ಸ್ಟೆಂಟ್ ಕ್ರಾನಿಕಲಿ ನಿದ್ರೆ ಅಭಾವ ಆಗ್ತಿರುವಾಗ ಏನಾಗುತ್ತೆ, ಆ ಟ್ಯೂಮರ್ ಬೆಳೆಯೋದಿರುತ್ತಲ್ಲ 200% ಜಾಸ್ತಿ ಆಗುತ್ತದೆ. ಓ ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ರೆಸ್ಟ್. ನಾವು ಅನ್ಕೊಂಡಿದ್ವಿ ಮುಂಚೆ ಎಲ್ಲ ನಿದ್ರೆ ಅಂದ್ರೆ ಸುಮ್ಮನೆ ರೆಸ್ಟ್ ಅಂತ, ಬಟ್ ಈ ಹ್ಮ್ ನಿದ್ರೆಯಲ್ಲಿ ಇಂಥ ಸಿಸ್ಟಮ್ ಎಲ್ಲ ಆಕ್ಟಿವೇಟ್ ಆಗಿರುತ್ತೆ. ಅದ್ ನಮಗೆ ಗೊತ್ತೇ ಹ್ಮ್ ಇರ್ಲಿಲ್ಲ ಎಷ್ಟೋ ವಿಚಾರವಾಗಿ. ನಾವು ರಿಸರ್ಚ್ ಮಾಡ್ತಾ ಹೌದು. ಮಾಡ್ತಾ ತಿಳಿತಾ ಅಲ್ಲ ತಿಳಿತಾ ನೀವು ಹೋದಾಗ ಇದು ಕ್ಯಾನ್ಸರ್ ಅಂದಾಗ ನನಗೆ ನೆನಪಾಯ್ತು. ಈಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ, 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿದವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗತ್ತೆ. ಕರೆಕ್ಟ್. ಆದ್ರೆ ಸರಿಯಾಗಿ 6 ರಿಂದ 7 ಗಂಟೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಅಷ್ಟೊಂದು ಆಗಲ್ಲ. ಇದಕ್ಕಿಂತ ಮುಖ್ಯ ಅಂತಂದ್ರೆ ಬಹಳ ವಿಚಿತ್ರ ಅನ್ಸುತ್ತೆ, ಹಗಲ್ನಲ್ಲಿ ಈ ಬಂಪರು ಬಂದ್ಬಿಟ್ಟು ಸ್ವಲ್ಪ ತೂಕಡಿಸ್ತಿರ್ತಾರಲ್ಲ ಜೋಕ್ ಬಂದಂಗೆ, ಆ ತರ ಬರೋರ್ಗೆ 100ಕ್ಕೆ 65ರಷ್ಟು ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಸೊ ನಿದ್ರೆ ಮಾಡದೇ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ, ನಿದ್ರೆ ಮಾಡೋರ್ಗೆ ಅದರಲ್ಲೂ ತೂಕಡಿಸೋರ್ಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತ ಗೊತ್ತಾಗಿರೋದ್ರಿಂದ ನಿದ್ರೆ ಮಹತ್ವವನ್ನ ಅರ್ಥಕೊಳ್ಬೇಕು. ಹೇಳಿ. ಒಂದು. ಸೊ ಈಗ ಈ ಇದೊಂದು ಸಿಸ್ಟಮ್, ಈ ಟ್ಯೂಮರ್ ಟೆಂಡೆನ್ಸಿ ಕಡಿಮೆ ಆಗೋದು ಒಂದು. ಹ್ಮ್. ನಾಲ್ಕನೇದು ಏನಂತ ಹೇಳಿದ್ರೆ, ಈ ಫರ್ಟಿಲಿಟಿನಲ್ಲೂ ಇದ್ರದ್ದು ಪ್ರಭಾವ ಹೌದು ಇದೆ. ಹೌದು. ಈಗ ಏನಂತಾರೆ, ಈ ನಿದ್ರೆ ಯಾರು ಮಾಡಿಲ್ವೋ ಹ್ಮ್ ಅವರು 6 ಅವರ್ಸ್ಗಿಂತ ಕಡಿಮೆ ನಿದ್ದೆ ಮಾಡಿದಾಗ, ಅಥವಾ 8 ಅವರ್ಸ್ ಮಾಡಿದವ್ರಿಗೆ ಕಂಪೇರ್ ಮಾಡಿ ನೋಡಿದಾಗ, ಹ್ಮ್ ಯಾರು ತುಂಬಾ ಕಡಿಮೆ ನಿದ್ದೆ ಮಾಡಿರ್ತಾರೋ ಅವ್ರ ಟೆಸ್ಟಿಕ್ಯುಲರ್ ಸೈಜ್ 10 ಇಯರ್ಸ್ ಜಾಸ್ತಿ ಅವ್ರಿಗಿಂತ ವಯಸ್ಸಾದಂಗ ಜಾಸ್ತಿ ಆಗತ್ತೆ. ವಯಸ್ಸಷ್ಟೇ ಹೌದು ಹೌದು. ಹಾ ಆಗಿರುತ್ತೆ. ಸೊ ಫರ್ಟಿಲಿಟಿ ರೇಟ್, ಈವನ್ ಫೀಮೇಲ್ ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗುತ್ತೆ ಅಂತ ಕೆಲವೊಂದು ಸ್ಟಡೀಸ್ ಹೌದು ಹೇಳುತ್ತೆ. ಹೌದು ಹೌದು ಸೊ ಹೌದು. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಫರ್ಟಿಲಿಟಿ ಆಲ್ಸೋ, ನಿದ್ರೆ. ಹ್ಮ್ ಹ್ಮ್ ಸೊ ಹ್ಮ್ ಎಷ್ಟೋ ಬಾರಿ ನಾಲ್ಕನೇದು ನೀವು ಹೇಳ್ದಾಗೆ, ಈ ಹಾರ್ಟ್ ಅಟ್ಯಾಕ್ ರೇಟ್ಸ್, ನಿದ್ರೆ ಹ್ಮ್ ಅಭಾವ ಇರೋರಲ್ಲೇ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಜಾಸ್ತಿ. ಆಗ್ತಿರುತ್ತೆ. ಹೌದು. ಸ್ಟ್ರೋಕ್ ರೇಟು, ಹಾರ್ಟ್ ಅಟ್ಯಾಕ್ ರೇಟ್ಸ್ ಇವೆಲ್ಲ ಎರಡು. ಜಾಸ್ತಿ. ಹೌದು. ಒಂದು. ಆಮೇಲೆ ಈ ಇಮೋಷನಲ್ ಇರ್ರಾಶಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈಗೇನಾಗಿರುತ್ತೆ, ಈಗ ನಿದ್ರೆ, ಆನಿಮಲ್ ಇನ್ಸ್ಟಿಂಕ್ಟ್ಗಳು ಜಾಸ್ತಿ ಆಗುತ್ತೆ. ಇರಿಟಬಿಲಿಟಿ, ಅಗ್ರೆಷನ್ ಕಟಕಟ ಅನ್ನೋದು ಒಂಥರ ಅಗ್ರೆಷನ್ ಯಾವಾಗ್ಲೂ ಮಾಡೋದು. ಕರೆಕ್ಟ್. ಕಾಮ್ ಆಗಿರಕ್ಕಾಗಲ್ಲ, ಆಗಲ್ಲ. ನಿರ್ಧಾರಗಳು ಸರಿಯಾಗಿ ತಗೊಳಕ್ಕಾಗಲ್ಲ. ಹ್ಮ್ ಸೊ ಹಂಗಾಗಿ ಏನಾಗುತ್ತೆ, ಎಮೋಷನಲ್ ರಿಯಾಕ್ಷನ್ ಜಾಸ್ತಿ ಆಗಿರೋದ್ರಿಂದ ಇರಿಟಬಿಲಿಟಿ ಅದೆಲ್ಲದ್ರ ಜೊತೆಗೆ ಈವನ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಕೂಡ ಕೆಲವೊಂದು ಜಾಸ್ತಿ ಆಗುತ್ತೆ ಜಾಸ್ತಿ ನಿದ್ರೆ, ಆಗತ್ತೆ. ಹೌದು. ಕಂಟಿನ್ಯೂಸ್ ನಿದ್ರೆ ಅಭಾವದಿಂದ. ಹ್ಮ್ ಒಂದು, ಹ್ಮ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಮೆಮೊರಿ, ಹ್ಮ್ ಲರ್ನಿಂಗ್, ಲಾಂಗ್ ಟರ್ಮ್ ಮೆಮೊರಿ, ಕನ್ವರ್ಷನ್ ಇಂಟು ಶಾರ್ಟ್ ಟರ್ಮ್ ಮೆಮೊರಿ ಇಂಟು ಲಾಂಗ್ ಟರ್ಮ್ ಮೆಮೊರಿ, ಹ್ಮ್ and ಹ್ಮ್ emotional ಹ್ಮ್ regulations. It is helpful in preventing the heart attacks and stroke. It is ಹೌದು. helpful in preventing infertility. ಹ. So it is also helpful in preventing the cancers also, tumor ಕ್ಯಾನ್ಸರ್. growth also. ಹೌದು ಸೊ ಹೌದು. ಇಷ್ಟೆಲ್ಲ ಫ್ಯಾಕ್ಟರ್ಸ್ ನಿದ್ರೆಯಲ್ಲಿ ಆಗ್ತಿರುತ್ತೆ, ಇವೆಲ್ಲ ಹ್ಮ್ ಪ್ರಭಾವಗಳು. ಸೊ ಹ್ಮ್ ಸ್ಲೀಪ್ ಇಸ್ ಆಲ್ ಅಬೌಟ್ ರೆಗ್ಯುಲಾರಿಟಿ and then quality and quantity which we have to maintain. ಎಷ್ಟು ಹೌದು. ಈ ಸೊ ಈ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಅಂದಾಗ ನೆನಪಾಯ್ತು, ಸರ್ಕೇಡಿಯನ್ ಸೈಕಲ್ ಅಂತ ಅಂತೀವಲ್ಲ, ಅದು ಆಟೋಮೆಟಿಕ್ಲಿ ನಾವು ಹೇಗೆ ಮಕ್ಕಳಿದ್ದಾಗ್ಲಿಂದ ಕಲ್ತಿರ್ತೀವೋ ಅದೇ ಹೊತ್ತಿಗೆ ನಿದ್ರೆ ತಾನಾಗೆ ಬಂದ್ಬಿಡುತ್ತೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಮಕ್ಕಳು ಕೂಡ ರಾತ್ರಿ ಲೇಟಾಗಿ ಮಲಗೋಕ್ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಎಷ್ಟು ಗಂಟೆ ಮಲಗಬೇಕು, ಹೇಗೆ ಮಲಗಬೇಕು, ಯಾವ ರೀತಿ ಮಲಗೋದು ಒಳ್ಳೇದು, ದಯವಿಟ್ಟು ತಿಳಿಸ್ಕೊಡಿ. ಥ್ಯಾಂಕ್ ಯು. ಇದು ತುಂಬಾ ಒಳ್ಳೆ ಕ್ವೆಶ್ಚನ್ ಮೇಡಮ್. ಯಾಕಂದ್ರೆ ಈ ಸರ್ಕ್ಯಾಡಿಯನ್ ರಿದಮ್ ಅನ್ನೋದು ಇಟ್ ಇಸ್ ನ್ಯಾಚುರಲ್ ಪ್ರೋಸೆಸ್, ಇದು ಫಿಸಿಯೋಲಾಜಿಕಲ್ ಪ್ರೋಸೆಸ್. ಕ್ಲಾಕ್. ಬಟ್ ನಾವೇನ್ ಮಾಡಿರ್ತೀವಿ, ಅದನ್ನ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಹೌದು. ಸರ್ಕ್ಯಾಡಿಯನ್ ಇದನ್ನ ಏನ್ ಮಾಡ್ತೀವಿ, ಎಷ್ಟೋ ಬಾರಿ ನೈಟ್ ಶಿಫ್ಟ್ಸ್ ಮಾಡೋದ್ರಿಂದ, ಸೊ ಅಥವಾ ಬೇರೆ ಏನೋ ಕಾರಣಕ್ಕೆ ನೆಟ್ಫ್ಲಿಕ್ಸ್ ನೋಡ್ಕೊಂಡು, ಕೆಲವರು ಯಂಗ್ಸ್ಟರ್ಸ್ ನೋಡಿರ್ತೀವಿ, ನೆಟ್ಫ್ಲಿಕ್ಸ್ ಮೂವೀಸ್ ನೋಡ್ಕೊಂಡು, ಹೊರಗಡೆ ಸೀರಿಯಲ್ ಓಡಾಡ್ಕೊಂಡು, ಲೇಟ್ ಆಗಿ ನೋಡ್ಕೊಂಡು, ಮಲ್ಗೋದು, ಇದ್ ಪಾರ್ಟಿ ಮಾಡ್ಕೊಂಡು, ನೋಡ್ಕೊಂಡು, ಸ್ಕ್ರೀನ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ನಿದ್ರೆ ಹೊರಟೋಗ್ಬಿಡುತ್ತೆ ಅದು. ನಿದ್ರೆ ಹೊರಟೋಗಿ ನೆಕ್ಸ್ಟ್ ಡೇ ಕೂಡ ಅವರು ಒಂಥರ ದೇ ವಿಲ್ ನಾಟ್ ಬಿ ಫ್ರೆಶ್ ನೆಕ್ಸ್ಟ್ ಡೇ. ಹೌದು ಹೌದು. ಸೊ ಈ ತರ ನಿದ್ರೆ ಅಭಾವ ಆಗ್ತಿರೋದ್ರಿಂದ ಏನಾಗುತ್ತೆ, ಆ ಸರ್ಕ್ಯಾಡಿಯನ್ ರಿದಮ್ ಈಸ್ ಅಫೆಕ್ಟೆಡ್. ಹೌದು. ಮತ್ತೆ ಒಂದೇನಂತ ಹೇಳಿದ್ರೆ, ಈಗ ಮೆಲೋಸೆಟ್ ಅಂತ ಒಂದು ನಾವು ನೋಡಿರ್ತೀವಿ, ಮೆಲೋಸೆಟ್ ಹೌದು. ಹಾರ್ಮೋನ್. ಹ್ಮ್. ಈ ಹಾರ್ಮೋನ್ ಏನಂದ್ರೆ, ಈ ನೈಟ್ ಟೈಮ್ ಅಲ್ಲಿ ಅದು ಹಾರ್ಮೋನ್ ಜಾಸ್ತಿ ಉದ್ಭವ ಆಗಿ ಉತ್ಪತ್ತಿ ಆಗತ್ತೆ. ಹೌದು. ಉತ್ಪತ್ತಿ ಆಗಿ ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ಫುಲ್ ಇನ್ ಇನಿಷಿಯೇಟಿಂಗ್ ದ ಸ್ಲೀಪ್. ಆ ಸರ್ಕ್ಯಾಡಿಯನ್ ರಿದಮ್ ಅಲ್ಲಿ ಇಟ್ ಹೆಲ್ಪ್ಫುಲ್ ಇನ್ ಇನಿಷಿಯೇಟಿಂಗ್ ದ ಸ್ಲೀಪ್.
ಹಾ. ಸೊ ಅದಕ್ಕೇನ್ ಮಾಡ್ಬೇಕು, ಕೆಲವರು ಹಗಲೊತ್ತಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾರೆ. ಸೊ ನೈಟ್ ನಿದ್ದೆ ಬರಲ್ಲ ಅನ್ಕೊಂಡ್ ಬಂದು ಮಾತ್ರೆ ಕೊಡಿ ನಿದ್ದೆ. ಅದು ವಯಸ್ಸಾದವರು ಏನು ಕೆಲಸ ಇರೋದಿಲ್ಲ ಪಾಪ, ರಿಟೈರ್ಡ್ ಆಗಿರ್ತಾರೆ, ತೂಕುಡಿಸಿ ರಾತ್ರಿ ನಿದ್ರೆ ಬರಲ್ಲ ಅಂತಾರೆ. ಸೊ ಈ ರೀತಿ ಏನಾಗುತ್ತೆ, ಹಗಲೊತ್ತಲ್ಲಿ ನಿದ್ದೆ ಮಾಡೋದನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಸ್ಲೀಪ್ ಪ್ರೆಷರ್ ಅಥವಾ ಅಡಿನೋಸಿನ್ ಪ್ರೆಷರ್, ಈ ಅಡಿನೋಸಿನ್ ಹಾರ್ಮೋನ್ ಏನಾಗಿರುತ್ತೋ ಆ ಪ್ರೆಷರ್ ಬಿಲ್ಡಪ್ ಆಗ್ಬೇಕು. ನಾವು ಇಡೀ ದಿವಸ ಪ್ರತಿ ಡೇ ಟೈಮ್ ಅಲ್ಲಿ ಏನಾಗುತ್ತೆ, ಕೆಲಸದಲ್ಲಿ ಮಗ್ನರಾಗಿರ್ತೀವಿ, ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಸೊ ಅವಾಗ ಸಂಜೆ ಆಗ್ತಾ ಪ್ರೆಷರ್ ಬಿಲ್ಡಪ್ ಆಗಿರುತ್ತೆ, ಈ ಅಡಿನೋಸಿನ್ ಪ್ರೆಷರ್ ಬಿಲ್ಡಪ್ ಆಗಿರುತ್ತೆ. ಆ ಪ್ರೆಷರ್ ಬಿಲ್ಡಪ್ ಆಗ್ಬೇಕು ನಿದ್ರೆ ಇನಿಶಿಯೇಟ್ ಮಾಡಕ್ಕೆ, ಮತ್ತೆ ಮೆಲೋಸೆಟ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಆಗಕ್ಕೆ ಇದು ಮುಖ್ಯ. ಸೊ ಬಟ್ ಏನಾಗುತ್ತೆ, ಹಗಲೊತ್ತಲ್ಲಿ ತುಂಬಾ ನಿದ್ದೆ ಮಾಡಿದಾಗ ಏನಾಗುತ್ತೆ, ಆ ಪ್ರೆಷರ್ ಬಿಲ್ಡಪ್ ಆಗಲ್ಲ. ಸೊ ನೈಟ್ ಟೈಮ್ ನಿದ್ದೆ ಬರಲ್ಲ. ಇನ್ಸಾಮ್ನಿಯಾ ಅನ್ಕೊಂಡು ಬಂದು ಮತ್ತೆ ಮಾತ್ರೆ ಕೊಡಿ, ಸ್ಲೀಪಿಂಗ್ ಪಿಲ್ಸ್ ಕೊಡಿ ಅಂತ ಎಷ್ಟೋ ಸರಿ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು, ಸೆಡೇಟಿವ್ಸ್ ಆರ್ ನಾಟ್ ಇಂಡ್ಯೂಸಿಂಗ್ ಎನಿ ಗುಡ್ ಸ್ಲೀಪ್. ಇಟ್ ಈಸ್ ನಾಟ್ ಎ ಸೊಲ್ಯೂಷನ್. ಸೊ ಮತ್ತೆ ಈ ಚಿಕ್ಕ ಮಕ್ಕಳಲ್ಲೂ ಕೂಡ ಎಷ್ಟೋ ಸರಿ ಈಗೇನಾಗಿದೆ, ಈಗ ಸ್ಲೀಪ್ ಡಿಸ್ಕ್ರಿಪ್ಷನ್ ಯಾಕೆ ಆಗ್ತಿದೆ ಯಂಗ್ಸ್ಟರ್ಸ್ ಅಲ್ಲಿ, ಯಾಕೆ ಅಂದ್ರೆ ಅವ್ರು ನೈಟ್ ಪಾರ್ಟೀಸ್ ಮಾಡೋದಾಗ್ಲಿ ಅಥವಾ ನೆಟ್ಫ್ಲಿಕ್ಸ್ ನೋಡೋದಾಗ್ಲಿ, ಮೂವೀಸ್ ನೋಡೋದಾಗ್ಲಿ, ಈ ಯಂಗ್ಸ್ಟರ್ಸ್ ಅಲ್ಲಿ ಏನಾಗುತ್ತೆ, ಸೊ ಸ್ಲೀಪ್ ಡಿಪ್ರಿಪ್ಷನ್ಸ್ ಆಗುತ್ತೆ. ಸೊ ಸ್ಲೀಪ್ ಡಿಪ್ರೈವೇಶನ್ ಆಗಿ ಅದು ಕ್ರಾನಿಕ್, 1 ದಿವಸ 2 ದಿವಸ ಅಲ್ಲ, ಹಿಂಗೆ ಸುಮಾರು ವರ್ಷದಿಂದ ಆಗಿ ದೇ ಆರ್ ಮೋರ್ ಪ್ರೋನ್ ಫಾರ್ ದಿಸ್ ಹಾರ್ಟ್ ಅಟ್ಯಾಕ್ಸ್, ದೇ ಆರ್ ಮೋರ್ ಪ್ರೋನ್ ಫಾರ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ at a younger age. At a younger age, and it is leading to infertility. ಸೊ ಇದೆಲ್ಲ, ಸೊ ನಿದ್ರೆ ಅನ್ನೋದನ್ನ ಇವೆಂಟ್ ಗೆ ನಾವು ರೆಡಿ ಮಾಡ್ಕೋಬೇಕು. ಅಂಡ್ ಇಟ್ ಇಸ್ ಆಲ್ ಅಬೌಟ್ ರೆಗ್ಯುಲಾರಿಟಿ. ಕೆಲವರು ಹೇಳ್ತಾರೆ, ಸೊ ನಾವು ವೀಕ್ ಡೇಸ್ ಅಲ್ಲಿ ನಿದ್ರೆ ಮಾಡಿಲ್ಲ ಅಂದ್ರೂ ಕೂಡ ವೀಕೆಂಡ್ ಅಲ್ಲಿ ಅದನ್ನ ನಾವು ಕಂಪೆನ್ಸೇಟ್ ಮಾಡ್ಬೋದಾ? ಇಟ್ ಇಸ್ ನಾಟ್ ಲೈಕ್ ಎ ಬ್ಯಾಂಕ್. ಈಗ ಬ್ಯಾಂಕ್ ಅಲ್ಲಿ ಡೆಪ್ಟ್ ಇಟ್ಕೊಂಡು ನಾವು ಒಂದೇ ಸರಿ ಫುಲ್ ಮಾಡ್ತೀವಿ ಆ ತರ ಇಟ್ ಇಸ್ ನಾಟ್ ಲೈಕ್ ಎ ಬ್ಯಾಂಕ್. ಸೊ ವಿ ಕಾಂಟ್ ಅಕ್ಯುಮುಲೇಟ್ ಇಟ್ ಎಂಟೈರ್. ಇಟ್ ಈಸ್ ಆಲ್ ಅಬೌಟ್ ರೆಗ್ಯುಲಾರಿಟಿ. ಅವತ್ತಿಂದ ಆ ದಿವಸಕ್ಕೆ ನಾವು ಎಷ್ಟು ಮೇಂಟೈನ್ ಮಾಡ್ಬೇಕು, ಅದನ್ನ ಕರೆಕ್ಟ್ ಆಗಿ ಮಲಗಬೇಕು, ಅದನ್ನ ನಾವು ಮಲಗಲೇಬೇಕು. So what is recommended is 7 to 9 hours of quality sleep. So it is quality both matters. 7 to 9 hours of quality and quantity sleep both are required for a sound mind and a sound body. Correct. ಆಮೇಲೆ ಇನ್ನೊಂದು ಏನಂತಂದ್ರೆ, ಯಾವಾಗ ಅವರು ಡಿಪ್ರೈವ್ ಆಗ್ತಾರಲ್ಲ, ನಿದ್ರೆ ಕಡಿಮೆ ಆಗುತ್ತಲ್ಲ, ಮೈಂಡು ಸರಿ ಇರೋದಿಲ್ಲ, ಆಮೇಲೆ ಹೆಲ್ತ್ ಸರಿ ಇರೋದಿಲ್ಲ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಕಾನ್ಸಂಟ್ರೇಷನ್, ಕೆಲಸ ಮಾಡೋದು ಯಾವ್ದು ಎಫಿಷಿಯನ್ಸಿ ಕೂಡ ಕಡಿಮೆ ಆಗಿ ಹೋಗ್ಬಿಡುತ್ತೆ. ನಿಜ. ಇನ್ ಕೆಲವರು ಈ ಆಲ್ಕೋಹಾಲ್, ಲಿಕ್ಕರ್ ಸೇವನೆ ಮಾಡ್ತಾರೆ, ನೈಟ್ ಟೈಮ್ ನಿದ್ರೆ ಬರುತ್ತೆ. ಅದೊಂದು ಮಿತ್ ಆಕ್ಚುಲಿ. ಸೊ ನೈಟ್ ಟೈಮ್ ಇಟ್ ಇಸ್ ರಾಂಗ್. ಕರೆಕ್ಟ್. ಆಲ್ಕೋಹಾಲ್ ಇಸ್ ಅ ಡಿಪ್ರೆಸೆಂಟ್. ಡಿಪ್ರೆಸ್ ಮಾಡುತ್ತೆ ಅದು ಆಲ್ಕೋಹಾಲ್ ಏನ್ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಸ್ಲೀಪ್ ಆರ್ಕಿಟೆಕ್ಚರ್, ಆ ಸ್ಲೀಪ್ ಫಿಸಿಯಾಲಜಿನೇ ಕಂಪ್ಲೀಟ್ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಈ ಆಲ್ಕೋಹಾಲ್ ಸೇವನೆ ಮಾಡೋರಲ್ಲಿ ಫ್ರಾಗ್ಮೆಂಟೆಡ್ ಸ್ಲೀಪ್ ಆಗ್ತಾ ಇರುತ್ತೆ, ಅಂದ್ರೆ ಮಧ್ಯದಲ್ಲಿ ಎಚ್ಚರ ಆಗೋದು ಆತರ ಎಲ್ಲ ಆಗ್ತಾ ಇರುತ್ತೆ. ಸೊ ದೇ ಥಿಂಕ್ ದೇ ಹ್ಯಾವ್ ಲಿಕ್ಕರ್. ಯಾಕೆ ಅಂತ ಹೇಳಿದ್ರೆ ಅದು ನಿದ್ರೆ ಮಾಡಿಸುತ್ತೆ ಅಂತ. ಬಟ್ ಆಕ್ಚುಲಿ ಏನಾಗ್ತಿರುತ್ತೆ, ನಾರ್ಮಲ್ ಫಿಸಿಯಾಲಜಿ ಇಸ್ ಗೆಟಿಂಗ್ ಡಿಸ್ರಪ್ಟೆಡ್, ಸ್ಲೀಪ್ ಇಟ್ ಇಸ್ ಗೆಟಿಂಗ್ ಫ್ರಾಗ್ಮೆಂಟೆಡ್. ಸೊ ನೆಕ್ಸ್ಟ್ ಡೇ ಅವ್ರೇನಾಗಿರುತ್ತೆ, ಫ್ರೆಶ್ ಆಗಿರೋದಿಲ್ಲ. ನಿದ್ರೆ ಮಾಡಿದ್ರು ಕೂಡ ಹ್ಯಾಂಗ್ ಓವರ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಕೆಲವರು ಲೈಟ್ ಆಗಿ ತಗೊಳ್ತೀವಿ, ಯಾಕಂದ್ರೆ ನಿದ್ರೆ ಬರ್ಬೇಕು ಅಂತ ಲೈಟ್ ಆಗಿ ತಗೊಳ್ತೀವಿ. ಎಷ್ಟೇ ಲೈಟ್ ಆಗಿ ತಗೊಳಿದ್ರು ಅದು ಸುಮಾರು ವರ್ಷಗಳ ತನಕ ತಗೊಂಡ್ ಬಂದಾಗ ಏನಾಗಿರುತ್ತೆ, ನಾರ್ಮಲ್ ಸ್ಲೀಪ್ ಫಿಸಿಯಾಲಜಿ, ಅದು ಪ್ರಕೃತಿಯಿಂದ ಏನ್ ಕ್ರಿಯೇಟ್ ಆಗಿರುತ್ತೋ ದಟ್ ಇಸ್ ಕಂಪ್ಲೀಟ್ ಡಿಸ್ರಪ್ಟೆಡ್. ಎಸ್ಪೆಷಲಿ ಡ್ರೀಮ್ ಸ್ಲೀಪ್, ನಾವು REM ಸ್ಲೀಪ್ ಅಂತ ಏನ್ ಹೇಳ್ತೀವೋ, ದಟ್ ಈಸ್ ವೆರಿ ಎಸೆನ್ಷಿಯಲ್ ಆಕ್ಚುಲಿ. ದಟ್ ಸ್ಲೀಪ್ ಇಸ್ ಡಿಸ್ರಪ್ಟೆಡ್ ಬಿಕಾಸ್ ಆಫ್ ಆಲ್ಕೋಹಾಲ್. ಸೊ ಎರಡೂ ಬೇಕು ನಮಗೆ. NREM ಸ್ಲೀಪ್ ಬೇಕು, REM ಸ್ಲೀಪ್, 2 ಸ್ಟೇಜಸ್ ಆಫ್ ಸ್ಲೀಪ್. ಡೀಪ್ ಸ್ಲೀಪ್, NREM ಸ್ಲೀಪ್ ಅಂತ ಹೇಳ್ತೀವಿ, ಅಲ್ಲಿ ಸ್ಲೀಪ್ ಸ್ಪಿಂಡಲ್ಸ್ ಎಲ್ಲ ಆಗ್ತಿರುತ್ತೆ. ಅದು ನಮ್ಮ ಮೆಮೊರಿಗೆ, ಲರ್ನಿಂಗ್ ಎಲ್ಲದಕ್ಕೂ ಬೇಕು. ಈ ಡ್ರೀಮ್ ಸ್ಲೀಪ್ ಕೂಡ ಬೇಕು ಫಾರ್ ಎ ಗುಡ್ ಹೆಲ್ತ್, ಗುಡ್ ಹಾರ್ಟ್ ಹೆಲ್ತ್. ಇದಕ್ಕೆಲ್ಲ ಈ ಆಲ್ಕೋಹಾಲ್ ಡ್ರೀಮ್ ಸ್ಲೀಪ್ ನ ಡಿಸ್ಟರ್ಬ್ ಮಾಡುತ್ತೆ. ಇನ್ನೊಂದು ಕೆಫಿನ್ ತಗೊಳ್ತಾರೆ ಕೆಲವರು. ಕೆಫಿನ್ ಮಾರ್ನಿಂಗ್, ಸಂಜೆ ಹೊತ್ತು ಕೆಫಿನ್ ತಗೊಂಡಾಗ ಏನಾಗುತ್ತೆ, ಕೆಫಿನ್ದು 1/4 ಹಾಫ್ ಲೈಫ್ ಎಷ್ಟು 12 hours ತನಕ ಇರುತ್ತೆ. ಸೊ ಅದ್ರ ಎಫೆಕ್ಟ್ ನೈಟ್ ಎಲ್ಲ ಇರುತ್ತೆ. ಸೊ ಬೇಗನೆ ನಿದ್ದೆ ಬರೋದಿಲ್ಲ. ಆಮೇಲೆ ದಿಲ್ ಬಿ ಟಾಸಿಂಗ್ ಓವರ್ ದ ಬೆಡ್, ನಿದ್ದೆ ಬರ್ತಾ ಇಲ್ಲ, ಎಷ್ಟೊತ್ತಾದ್ರೂ ನಿದ್ದೆ ಬರ್ತಾ ಇಲ್ಲ. ಕೆಫಿನ್ ಅಂದ್ರೆ ಬರೀ ಕಾಫಿ ಕುಡಿಬೇಕಂತ ಏನಿಲ್ಲ. ಕೋಕೋ ಕೋಲಾ ಕುಡಿದ್ರೆ ಅದು 5 ಪಟ್ಟು ಹೆಚ್ಚಿರುತ್ತೆ. ಎನರ್ಜಿ ಡ್ರಿಂಕ್ ತಗೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತ ಯಾವ್ದನ್ನು ತಗೊಳದೆ ಬಿಸಿ ಹಾಲನ್ನ ಕುಡಿದ್ಬಿಟ್ರೆ ಸಾಕಾಗುತ್ತೆ. ತುಂಬಾ ಧನ್ಯವಾದಗಳು ರೂಪಾ ಅವರೇ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ನಿದ್ರೆ ಮಹತ್ವ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಅವ್ರಿಗೆ ಕೇಳ್ಕೊಳ್ಳೋಣ. ನಮಸ್ಕಾರ.